ನೈವೇದ್ಯದ ವಿಷಯಕ್ಕೆ ಬರಬೇಕಾದ್ರೆ ಯಾವ ನೈವೇದ್ಯ ತುಳಸಿ ದೇವಿಗೆ ಬಹಳ ಶ್ರೇಷ್ಠವಾಗಿರುತ್ತೆ? ಏನು ಅರ್ಪಣೆ ಮಾಡ್ಬೋದು? ನೋಡಿ, ನಿಮಗೆ ತುಂಬ ಸಮಯಗಳಿದೆ. ಪ್ರಾತಃ ಕಾಲದಿಂದಲೂ ಸಹ ಸಾಯಂಕಾಲ ಪೂಜೆ ಮಾಡುವಂಥದ್ದು. ನೀವು ಯಾರೂ ಸಹ ಪ್ರಾತಃ ಕಾಲದ ಪೂಜೆಗಳಿಗೆ ತುಳಸಿ ದೇವಿ ಅಷ್ಟು ಶುಭ ಅನುಗ್ರಹವನ್ನು ನೀಡೋದಿಲ್ಲ. ಕಾರ್ತಿಕ ಮಾಸ ಅಂತಂದಾಗ ನೀವು ಆರಾಧನೆಗಳನ್ನು ಮಾಡ್ಕೊಳ್ಳಿ, ಉಪಾಸನೆಗಳನ್ನು ಮಾಡ್ಕೊಳ್ಳಿ, ಅದಕ್ಕೇನು ತೊಂದರೆ ಇಲ್ಲ. ಸಾಯಂಕಾಲದ ತುಳಸಿ ದೇವಿಯ ಪೂಜೆ ಅತ್ಯಂತ ಪಾವಿತ್ರತೆ ಮತ್ತು ಫಲಪ್ರದವಾಗಿರುತ್ತೆ. ನಿಮಗೆ ಪ್ರಾತಃ ಕಾಲದಿಂದಲೂ ಸಹ ಸಾಯಂಕಾಲದವರೆಗೂ ಸಂಪೂರ್ಣವಾದಂಥ ಸಮಯಗಳು ಸಿಗುತ್ತೆ. ಅಂದರೆ ನಾವು ನೈವೇದ್ಯ ಅಂದ ತಕ್ಷಣವೇ ನಮಗೆ ಸಿಗುವಂಥದ್ದು ಸಿಹಿ ಭೋಜನಾದಿಗಳು ನಮಗೆ ಕಣ್ಣಿಗೆ ಕಾಣಿಸುತ್ತೆ. ಈ ದೀಪಾವಳಿ ಹಬ್ಬ ಬಂದಾಗ ಕಾರ್ತಿಕ ಮಾಸದ ಆರಂಭದ ದಿನಗಳು ನಾವೇನು ಮಾಡ್ತಿರ್ತೀವಿ, ಮನೆಗಳಲ್ಲಿ ಕಜ್ಜಾಯ, ನಾವು ಈ ರೀತಿಯಾದಂತಹ ಕೋಡ್ಬಳೆ, ಮತ್ತೆ ಕರ್ಜಿಕಾಯಿ, ಮತ್ತೆ ಹೋಳಿಗೆ, ಈ ಥರದ್ದೇ ನೈವೇದ್ಯಗಳನ್ನು ಮಾಡ್ತಿರ್ತೀವಿ. ಈಗ ಕಾರ್ತಿಕ ಮಾಸ ಇರೋದ್ರಿಂದ ಈ ಕಾರ್ತಿಕ ಮಾಸ ಮಾಂಸಾಹಾರಕ್ಕೆ ನಿಷಿದ್ಧವಾದಂತಹ ಮಾಸ. ಅಂದ್ರೆ ಕಾರ್ತಿಕ ಮಾಸದಲ್ಲಿ ಮಾಂಸಾಹಾರವನ್ನು ನಿಷಿದ್ಧವಾದಂತಹ ಮಾಸ. ನಮ್ಮಲ್ಲಿ ಈ ರುಚಿ ಇರುವಂತಹ ವ್ಯಕ್ತಿಗಳು ಅದನ್ನ ಸೇವಿಸಿಕೊಳ್ಳುವಂಥದ್ದು. ಕಾರ್ತಿಕ ಮಾಸ ನಾನು ಶಿವಭಕ್ತ ಅಂತ ಅಂದ ನಂತರದಲ್ಲಿ ನಾನು ಶಿವಭಕ್ತನಾದಂಥವನು, ನಿಜವಾದಂಥ ಶಿವಭಕ್ತನಾದರೆ ನಾನು ಆ ಮಾಂಸಾಹಾರವನ್ನು ನಾನು ತ್ಯಜಿಸ್ತೇನೆ. ಏನ್ರಿ ಶಿವ ಊಟಕ್ಕೂ ಇದಕ್ಕೂ ಏನ್ರಿ ಸಂಬಂಧ, ನಾವು ನಮ್ಮ ಊರಿಗೆ ನಮ್ಮ ದೇವರಿಗೆ ನೈವೇದ್ಯ ಮಾಡ್ತೀವಿ ಅನ್ನುವಂಥ ಕೆಲವು ಸಂಪ್ರದಾಯಗಳಿದ್ದರೆ, ಆದರೆ ಪುರಾಣಗಳು ಹೇಳುವಂಥದ್ದು ನಿಷಿದ್ಧ ಕಾರ್ತಿಕ ಮಾಸ ಅತ್ಯಂತ ಪಾವಿತ್ರತೆಯ ಮಾಸವಾಗಿರೋದ್ರಿಂದ ಮಾಂಸಾಹಾರವನ್ನು ನಿಷಿದ್ಧವಾಗುವಂತಹ ಸಮಯ ಇರೋದ್ರಿಂದ ಇಲ್ಲಿ ಸಿಹಿ ಭೋಜನಕ್ಕೆ ಮಾತ್ರ ಅವಕಾಶ ಉಂಟು. ಸಿಹಿ ಭೋಜನ ಅಂತ ಅಂದರೆ ನೀವು ಅತ್ಯಂತ ಸರಳವಾಗಿ ಮಾಡುವಂಥದ್ದು ಪಾಯಸವನ್ನು ಮಾಡ್ತಿರ್ತೀವಿ. ಶ್ರೀಕೃಷ್ಣ ಭಗವಂತನಿಗೆ ಅತ್ಯಂತ ಪ್ರಿಯವಾಗಿರುವಂಥದ್ದು ಏನು ಗೊತ್ತಾ ನಿಮಗೆ? ಶ್ರೀಕೃಷ್ಣ ಭಗವಂತನಿಗೆ ಅತ್ಯಂತ ಪ್ರಿಯವಾಗಿ ನೀವೇನೇನೋ ಮಾಡಿ ಅವನು ಏನು ಮಾಡ್ರೋ ಅವನು ಖುಷಿ ಆಗಲ್ಲ. ಒಂದು ಅವಲಕ್ಕಿಯನ್ನು ಮಾಡಬೇಡಿ, ಬಹಳ ಖುಷಿಯನ್ನು ಪಡ್ತಾನೆ ಶ್ರೀಕೃಷ್ಣ ಭಗವಂತ. ಶ್ರೀಕೃಷ್ಣನಿಗೆ ಅತ್ಯಂತ ಪ್ರಿಯವಾಗಿರುವಂಥದ್ದು ಅವಲಕ್ಕಿಯಿಂದ ಮಾಡಿರುವಂತಹ ಏನೇ ನೈವೇದ್ಯಗಳನ್ನು ಮಾಡಿದ್ರು ಸಹ ಅವನಿಗೆ ಖುಷಿ ಆಗುತ್ತೆ. ಅಲ್ಲಿ ಕೃಷ್ಣ ಬಂದಿದ್ದಾನಲ್ಲ, ನೆಲ್ಲಿಕಾಯಿ ಗಿಡ ಬಂದ ಮೇಲೆ ತುಳಸಿ ಶ್ರೀಕೃಷ್ಣ ಬಂದ, ಶ್ರೀಕೃಷ್ಣನಿಗೆ ಪ್ರಿಯವಾಗಿರುವಂಥದ್ದನ್ನು ಕೊಟ್ಟರೆ ತುಳಸಿ ದೇವಿಗೂ ಸಹ, ವೃಂದಾದೇವಿಗೂ ಸಹ ಅದು ಪ್ರಿಯವಾಗುತ್ತೆ, ರುಕ್ಮಿಣಿ ದೇವಿಗೂ ಸಹ ಪ್ರಿಯವಾಗುತ್ತೆ. ಯಾಕೆ ಅಂತ ಅಂದರೆ ಶ್ರೀಕೃಷ್ಣನಿಗೆ ಏನೇನು ಬೇಕು ಆಕೆ ಗೊತ್ತು. ಆತನಿಗೆ ಪ್ರಿಯವಾಗಿರುವಂಥದ್ದು ಕೊಟ್ಟಾಗ ಅವಳ ಅನುಗ್ರಹ ನಿಮ್ಮ ಮೇಲಾಗತ್ತೆ. ಆದ್ದರಿಂದ ಪಾಯಸ, ಕಜ್ಜಾಯ, ಮತ್ತು ಈ ಅವಲಕ್ಕಿ ಮಾಡದಿರುವಂತಹ ನೈವೇದ್ಯಾದಿಗಳು, ಮತ್ತು ಈ ಲಾಡು ಅಥವಾ ಮತ್ತೆ ಏನು ಎಣ್ಣೆಯಿಂದ ಕರೆದಂಥ ಪದಾರ್ಥಗಳು, ಅದನ್ನೆಲ್ಲವೂ ಸಹ ನೀವು ವೃಂದಾದೇವಿಗಿಟ್ಟು ನೀವು ನೈವೇದ್ಯಾದಿಗಳನ್ನು ಖಂಡಿತವಾಗಿ ಮಾಡಬಹುದು. ಅನಂತರದಲ್ಲಿ ಹೆಂಗಳೆಯರಿಗೂ ಸಹ ಅದನ್ನು ಸ್ವಲ್ಪ ಭೋಜನಾದಿಗಳಿಗೆ ನೀವು ಕೊಡಬೇಕು. ಏನು ಮುತ್ತೈದೆಯರನ್ನು ಕರಿತೀವಿ ನಾವು, ಅವರಿಗೆಲ್ಲರಿಗೂ ಸಹ ಸಾಧ್ಯವಾದಂಥ ಭೋಜನ, ಅನ್ನ ಸಾರು ಪಾಯಸ ಮಾಡಿದ್ದೀವಿ, ಅಥವಾ ನಾವು ಹೋಳಿಗೆಯನ್ನು ಮಾಡಿದ್ದೀವಿ, ಅಥವಾ ಅವಲಕ್ಕಿಯಿಂದ ನಾನಾ ರೀತಿ ಪ್ರಸಾದಗಳನ್ನು ಮಾಡ್ಬೋದು. ಅವಲಕ್ಕಿಯಲ್ಲಿ ಅದನ್ನು ಮಾಡಿದ್ದೀವಿ ಅಂತ ಅಂದಾಗ ಆ ವೃಂದಾದೇವಿಗೆ ಹೆಂಗೆ ನಾವು ನೈವೇದ್ಯವನ್ನು ಮಾಡಿದ್ದೀವೋ ಅದರಲ್ಲಿ ಕೆಲವು ಭಾಗಗಳನ್ನು ಸ್ತ್ರೀಯರಿಗೆ